ಇನ್ನು ತುಂಗಭದ್ರಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಎಲಬಿಚ್ಚಾಲೆಯ ರಾಯರ ತಪೋಭೂಮಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮಂತ್ರಾಲಯದಿಂದ ಕೂಗಳತೆಯ ದೂರದಲ್ಲಿರುವಂತಹ ಎಲಬಿಚ್ಚಾಲೆ, ರಾಯರ ಜಪದ ಕಟ್ಟೆ, ಯಜ್ಞಕುಂಡ, ನಾಗಶಿಲೆ ಮುಳುಗಡೆಯಾಗಿದೆ. ಎದೆಮಟ್ಟದ ಪ್ರವಾಹದ ನೀರಿನಲ್ಲಿ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನೀರು ಹೆಚ್ಚಳದಿಂದ ಬೃಂದಾವನ ದರ್ಶನಕ್ಕೆ ಈಗ ತಾತ್ಕಾಲಿಕ ನಿರ್ಬಂಧವನ್ನು ವಿಧಿಸಲಾಗಿದೆ. ಕಟ್ಟೆಯ ಮೇಲಿನಿಂದಲೇ ಈಗ ಭಕ್ತರು ಬೃಂದಾವನದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ರಾಯರ ತಪೋಭೂಮಿಗೆ ಈಗ ಜಲ ದಿಗ್ಬಂಧನ ಉಂಟಾಗಿದೆ. ಲಾಸ್ಟ್ 2 ಮಂತ್ಸ್ಗಿಂತ ಈ 2 ಮಂತ್ಸಲ್ಲಿ ತುಂಬ ವ್ಯತ್ಯಾಸವನ್ನು ನಾನು ನೋಡಿದ್ದೀನಿ. ಲಾಸ್ಟ್ 2 ಮಂತ್ಸಲ್ಲಿ ನಾವು ನೋಡಿರ್ಬೋದು, ಆ ಕಡೆ ಮೆಟ್ಲುಗಳಿತ್ತು, ನೀರು ಕೂಡ ತುಂಬ ಹರಿತಿರಲಿಲ್ಲ, ಜಾಸ್ತಿ ಬಂಡೆಗಳಿತ್ತು. ಬಟ್ ಈ ಸಲ ಬಂದಾಗ ಬಿಚ್ಚಾಲೆಯಲ್ಲಿ ತುಂಬ ಹರಿವು ನೀರಿದೆ. ಆಮೇಲೆ ತುಂಬ ಜಾಗ್ರತೆಯಿಂದ ನೋಡ್ಕೊತಾ ಇದ್ದಾರೆ ಎಲ್ಲನೂ ಮಾಡಿ. ಸೊ ಆಮೇಲೆ ಒಂದೊಂದು ಕಾಂಪೌಂಡ್ ಕೂಡ ಹಾಕಿದ್ದಾರೆ, ಜನಕ್ಕೆ ಆ ಥರ ಏನೂ ಹೋಗದೇ ಇರಲಿ, ಅವ್ರಿಗೇನು ಎಫೆಕ್ಟ್ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಖುಷಿ ಆಗೋದು, ಇನ್ನು ತುಂಗಭದ್ರಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಎಲಬಿಚ್ಚಾಲೆಯ ರಾಯರ ತಪೋಭೂಮಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮಂತ್ರಾಲಯದಿಂದ ಕೂಗಳತೆಯ ದೂರದಲ್ಲಿರುವಂತಹ ಎಲಬಿಚ್ಚಾಲೆ, ರಾಯರ ಜಪದ ಕಟ್ಟೆ, ಯಜ್ಞಕುಂಡ, ನಾಗಶಿಲೆ ಮುಳುಗಡೆಯಾಗಿದೆ. ಎದೆಮಟ್ಟದ ಪ್ರವಾಹದ ನೀರಿನಲ್ಲಿ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನೀರು ಹೆಚ್ಚಳದಿಂದ ಬೃಂದಾವನ ದರ್ಶನಕ್ಕೆ ಈಗ ತಾತ್ಕಾಲಿಕ ನಿರ್ಬಂಧವನ್ನು ವಿಧಿಸಲಾಗಿದೆ. ಕಟ್ಟೆಯ ಮೇಲಿನಿಂದಲೇ ಈಗ ಭಕ್ತರು ಬೃಂದಾವನದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ರಾಯರ ತಪೋಭೂಮಿಗೆ ಈಗ ಜಲ ದಿಗ್ಬಂಧನ ಉಂಟಾಗಿದೆ. ಲಾಸ್ಟ್ 2 ಮಂತ್ಸ್ಗಿಂತ ಈ 2 ಮಂತ್ಸಲ್ಲಿ ತುಂಬ ವ್ಯತ್ಯಾಸವನ್ನು ನಾನು ನೋಡಿದ್ದೀನಿ. ಲಾಸ್ಟ್ 2 ಮಂತ್ಸಲ್ಲಿ ನಾವು ನೋಡಿರ್ಬೋದು, ಆ ಕಡೆ ಮೆಟ್ಲುಗಳಿತ್ತು, ನೀರು ಕೂಡ ತುಂಬ ಹರಿತಿರಲಿಲ್ಲ, ಜಾಸ್ತಿ ಬಂಡೆಗಳಿತ್ತು. ಬಟ್ ಈ ಸಲ ಬಂದಾಗ ಬಿಚ್ಚಾಲೆಯಲ್ಲಿ ತುಂಬ ಹರಿವು ನೀರಿದೆ. ಆಮೇಲೆ ತುಂಬ ಜಾಗ್ರತೆಯಿಂದ ನೋಡ್ಕೊತಾ ಇದ್ದಾರೆ ಎಲ್ಲನೂ ಮಾಡಿ. ಸೊ ಆಮೇಲೆ ಒಂದೊಂದು ಕಾಂಪೌಂಡ್ ಕೂಡ ಹಾಕಿದ್ದಾರೆ, ಜನಕ್ಕೆ ಆ ಥರ ಏನೂ ಹೋಗದೇ ಇರಲಿ, ಅವ್ರಿಗೇನು ಎಫೆಕ್ಟ್ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಖುಷಿ ಆಗೋದು, ಇನ್ನು ತುಂಗಭದ್ರಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಎಲಬಿಚ್ಚಾಲೆಯ ರಾಯರ ತಪೋಭೂಮಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮಂತ್ರಾಲಯದಿಂದ ಕೂಗಳತೆಯ ದೂರದಲ್ಲಿರುವಂತಹ ಎಲಬಿಚ್ಚಾಲೆ, ರಾಯರ ಜಪದ ಕಟ್ಟೆ, ಯಜ್ಞಕುಂಡ, ನಾಗಶಿಲೆ ಮುಳುಗಡೆಯಾಗಿದೆ. ಎದೆಮಟ್ಟದ ಪ್ರವಾಹದ ನೀರಿನಲ್ಲಿ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನೀರು ಹೆಚ್ಚಳದಿಂದ ಬೃಂದಾವನ ದರ್ಶನಕ್ಕೆ ಈಗ ತಾತ್ಕಾಲಿಕ ನಿರ್ಬಂಧವನ್ನು ವಿಧಿಸಲಾಗಿದೆ. ಕಟ್ಟೆಯ ಮೇಲಿನಿಂದಲೇ ಈಗ ಭಕ್ತರು ಬೃಂದಾವನದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ರಾಯರ ತಪೋಭೂಮಿಗೆ ಈಗ ಜಲ ದಿಗ್ಬಂಧನ ಉಂಟಾಗಿದೆ. ಲಾಸ್ಟ್ 2 ಮಂತ್ಸ್ಗಿಂತ ಈ 2 ಮಂತ್ಸಲ್ಲಿ ತುಂಬ ವ್ಯತ್ಯಾಸವನ್ನು ನಾನು ನೋಡಿದ್ದೀನಿ. ಲಾಸ್ಟ್ 2 ಮಂತ್ಸಲ್ಲಿ ನಾವು ನೋಡಿರ್ಬೋದು, ಆ ಕಡೆ ಮೆಟ್ಲುಗಳಿತ್ತು, ನೀರು ಕೂಡ ತುಂಬ ಹರಿತಿರಲಿಲ್ಲ, ಜಾಸ್ತಿ ಬಂಡೆಗಳಿತ್ತು. ಬಟ್ ಈ ಸಲ ಬಂದಾಗ ಬಿಚ್ಚಾಲೆಯಲ್ಲಿ ತುಂಬ ಹರಿವು ನೀರಿದೆ. ಆಮೇಲೆ ತುಂಬ ಜಾಗ್ರತೆಯಿಂದ ನೋಡ್ಕೊತಾ ಇದ್ದಾರೆ ಎಲ್ಲನೂ ಮಾಡಿ. ಸೊ ಆಮೇಲೆ ಒಂದೊಂದು ಕಾಂಪೌಂಡ್ ಕೂಡ ಹಾಕಿದ್ದಾರೆ, ಜನಕ್ಕೆ ಆ ಥರ ಏನೂ ಹೋಗದೇ ಇರಲಿ, ಅವ್ರಿಗೇನು ಎಫೆಕ್ಟ್ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಖುಷಿ ಆಗೋದು, ಇನ್ನು ತುಂಗಭದ್ರಾ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಎಲಬಿಚ್ಚಾಲೆಯ ರಾಯರ ತಪೋಭೂಮಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಮಂತ್ರಾಲಯದಿಂದ ಕೂಗಳತೆಯ ದೂರದಲ್ಲಿರುವಂತಹ ಎಲಬಿಚ್ಚಾಲೆ, ರಾಯರ ಜಪದ ಕಟ್ಟೆ, ಯಜ್ಞಕುಂಡ, ನಾಗಶಿಲೆ ಮುಳುಗಡೆಯಾಗಿದೆ. ಎದೆಮಟ್ಟದ ಪ್ರವಾಹದ ನೀರಿನಲ್ಲಿ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನೀರು ಹೆಚ್ಚಳದಿಂದ ಬೃಂದಾವನ ದರ್ಶನಕ್ಕೆ ಈಗ ತಾತ್ಕಾಲಿಕ ನಿರ್ಬಂಧವನ್ನು ವಿಧಿಸಲಾಗಿದೆ. ಕಟ್ಟೆಯ ಮೇಲಿನಿಂದಲೇ ಈಗ ಭಕ್ತರು ಬೃಂದಾವನದ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ರಾಯರ ತಪೋಭೂಮಿಗೆ ಈಗ ಜಲ ದಿಗ್ಬಂಧನ ಉಂಟಾಗಿದೆ. ಲಾಸ್ಟ್ 2 ಮಂತ್ಸ್ಗಿಂತ ಈ 2 ಮಂತ್ಸಲ್ಲಿ ತುಂಬ ವ್ಯತ್ಯಾಸವನ್ನು ನಾನು ನೋಡಿದ್ದೀನಿ. ಲಾಸ್ಟ್ 2 ಮಂತ್ಸಲ್ಲಿ ನಾವು ನೋಡಿರ್ಬೋದು, ಆ ಕಡೆ ಮೆಟ್ಲುಗಳಿತ್ತು, ನೀರು ಕೂಡ ತುಂಬ ಹರಿತಿರಲಿಲ್ಲ, ಜಾಸ್ತಿ ಬಂಡೆಗಳಿತ್ತು. ಬಟ್ ಈ ಸಲ ಬಂದಾಗ ಬಿಚ್ಚಾಲೆಯಲ್ಲಿ ತುಂಬ ಹರಿವು ನೀರಿದೆ. ಆಮೇಲೆ ತುಂಬ ಜಾಗ್ರತೆಯಿಂದ ನೋಡ್ಕೊತಾ ಇದ್ದಾರೆ ಎಲ್ಲನೂ ಮಾಡಿ. ಸೊ ಆಮೇಲೆ ಒಂದೊಂದು ಕಾಂಪೌಂಡ್ ಕೂಡ ಹಾಕಿದ್ದಾರೆ, ಜನಕ್ಕೆ ಆ ಥರ ಏನೂ ಹೋಗದೇ ಇರಲಿ, ಅವ್ರಿಗೇನು ಎಫೆಕ್ಟ್ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಖುಷಿ ಆಗೋದು, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.